ಹುಬ್ಬಳ್ಳಿ ಮಹಾನಗರದ ಎಲ್ಲ ನಮ್ಮ ದೃಶ್ಯ ಮಾಧ್ಯಮ ಮತ್ತು ಅಕ್ಷರ ಮಾಧ್ಯಮದ ಬಂಧುಗಳೇ, ಈ ಒಂದು ಮಾಧ್ಯಮಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಸಮಾಜದ ಅಡ್ವೊಕೇಟ್ ಪರಿಷತ್ತಿನ ಹುಬ್ಬಳ್ಳಿ ಧಾರವಾಡ ಮಹಾನಗರದ ಅಧ್ಯಕ್ಷರಾಗಿರ್ತಕ್ಕಂಥ ಶಂಕರಗೌಡ ನಾಗನಗೌಡರವರೇ ಮತ್ತು ಬಂದಿರತಕ್ಕಂಥ ಎಲ್ಲ ನಮ್ಮ ಹಿರಿಯ ವಕೀಲರು, ಜೊತೆಯಲ್ಲಿ ನಮ್ಮ ಪಂಚಸೇನೆಯ ರಾಜ್ಯ ಕಿತ್ತೂರು ಕರ್ನಾಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಶಶಿಶೇಖರ್ ಡಂಗ್ನವರು, ಹುಬ್ಬಳ್ಳಿ ಸಿಟಿ ಅಧ್ಯಕ್ಷರಾಗಿರ್ತಕ್ಕಂಥ ರಾಜು ಕೊಟ್ಟಿಗೆಯವರು, ಭಾಗವಹಿಸಿರ್ತಕ್ಕಂಥ ಎಲ್ಲ ಮಾಧ್ಯಮದವರಿಗೂ, ನಮ್ಮೆಲ್ಲ ವಕೀಲರಿಗೂ, ತಾಯಂದಿರಿಗೂ ಎಲ್ಲರಿಗೂ ಶರಣಾರ್ಥಿಗಳು. ಈಗಾಗಲೇ ಹುಬ್ಬಳ್ಳಿ ಮಾಧ್ಯಮದವರಿಗೆ ಪಂಚಮಸಾಲಿ ಮೀಸಲಾತಿ ಹೋರಾಟದ ಪ್ರತಿಯೊಂದು ಇತಿಹಾಸ, ಅದು ನಡ್ಕೊಂಡು ಬಂದಿರತಕ್ಕಂಥ ದಾರಿಯ ಬಗ್ಗೆ ತಮಗೆ ಎಲ್ಲ ಮಾಹಿತಿ ಗೊತ್ತಿರತಕ್ಕಂಥ ಸಂಗತಿ. ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ 5 ವರ್ಷಗಳಿಂದ ಸಾಮಾಜಿಕ ನ್ಯಾಯವನ್ನು ಪಂಚಮಸಾಲಿಗಳಿಗೂ ಪಡ್ಕೊಳ್ಬೇಕನ್ನೋ ಉದ್ದೇಶಕ್ಕೆ ಪಂಚಮಸಾಲಿಗಳು, ಗೌಡ ಲಿಂಗಾಯತರು, ದೀಕ್ಷಾ ಲಿಂಗಾಯತರು, ಮಲೆಗೌಡ ಲಿಂಗಾಯತರು ಈ 4 ಕೃಷಿಕ ಸಮುದಾಯದ ಮಕ್ಕಳಿಗೆ ಶಿಕ್ಷಣದಲ್ಲಿ, ವಿದ್ಯಾರ್ಥಿ ಉದ್ಯೋಗದಲ್ಲಿ ಮೀಸಲಾತಿ ಪಡಿಬೇಕು ಅಂತೇಳಿ ಒಂದು ಪ್ರಾಮಾಣಿಕ ಮತ್ತು ನ್ಯಾಯಯುತವಾಗಿರ್ತಕ್ಕಂಥ ಉದ್ದೇಶ ಇಟ್ಕೊಂಡು ನಾವೆಲ್ಲರೂ ಹೋರಾಟ ಮಾಡ್ತಾ ಬಂದಿದ್ದೀವಿ. ಪ್ರತಿ ಸಾರಿ ಹೋರಾಟ ಮಾಡುವಾಗ ಆ ಸಂದರ್ಭದಂಥ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರ ನಮ್ಮ ಹೋರಾಟವನ್ನು ಕೆಲವು ಸಂದರ್ಭದಲ್ಲಿ ಕಡೆಗಣಿಸಿರ್ಬೋದು, ಕೆಲವು ಸಂದರ್ಭದಲ್ಲಿ ಸ್ಪಂದಿಸಿರ್ಬೋದು, ಕೆಲವು ಸಂದರ್ಭದಲ್ಲಿ ವಿಳಂಬ ನೀತಿ ಅನುಸರಿಸಿರ್ಬೋದು. ಆದರೆ ಯಾವುದೇ ಮುಖ್ಯಮಂತ್ರಿಗಳು ಅಮಾನ್ಯವಾಗಿ ನಮ್ಮ ಮೇಲೆ ಕಾನೂನುಬಾಹಿರವಾಗಿ ಪೊಲೀಸರ ಮುಖಾಂತರ ಹಲ್ಲೆ ಮಾಡಿಸುವಂಥ, ಲಾಠಿ ಚಾರ್ಜ್ ಮಾಡಿಸುವಂಥ ಪ್ರಯತ್ನವನ್ನು ಯಾರೂ ಸಹ ಮಾಡಿದ್ದಿಲ್ಲ. ಏಕೆಂದರೆ ಈ ನಾಡಿನಲ್ಲಿ ಲಿಂಗಾಯತರಿಗೆ ಭಾಳ ದೊಡ್ಡ ಗೌರವವಿದೆ, ಪಂಚಮಸಾಲಿಗಳಿಗೂ ಸಹ ಭಾಳ ದೊಡ್ಡ ಗೌರವವಿದೆ. ಒಂದು ಗೌರವಿತ ಸಮಾಜ ನಮ್ಮದು. ನಮ್ಮ ಸಮುದಾಯದವರು ಸುಮಾರು 8 ಜನ ಲಿಂಗಾಯತರು ಮುಖ್ಯಮಂತ್ರಿ ಆಗಿದ್ದಾರೆ. ನಮ್ಮವರು ಸಹ ಯಾವುದೇ ಸಮುದಾಯದವರ ಮೇಲೆ ಹಲ್ಲೆ ಮಾಡೋ ಪ್ರಯತ್ನ ಮಾಡಿಲ್ಲ. ಉಳಿದಂತೆ ರಾಜ್ಯದಲ್ಲಿ ಯಾವ ಮುಖ್ಯಮಂತ್ರಿಗಳು, ಯಾವ ಸರ್ಕಾರಗಳು ಯಾವುದೇ ಸಮುದಾಯದವರ ಸಾಮಾಜಿಕ ನ್ಯಾಯದ ಪರವಾಗಿರ್ತ ಚಳುವಳಿಗೆ ಎಲ್ಲಿ ಸಹ ಅದನ್ನು ಹತ್ತಿಕ್ಕುವಂಥ ಪ್ರಯತ್ನ ಮಾಡಿಲ್ಲ. ಅದೇ ಪ್ರಕಾರವಾಗಿ ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ನಮ್ಮ ಸಮುದಾಯದ ಶಾಸಕರಿಗೂ ಸಹ ಅಧಿವೇಶನ ಮಾತಾಡಲಿಕ್ಕೆ ಅವಕಾಶ ಕೊಡಲಿಲ್ಲ. ಅದಾದ ನಂತರ ಅವರೇ ನಮಗೆ ಸಮಯ ಕೊಡ್ತೀವಿ, ಮಾತುಕತೆ ಮಾಡ್ತೀವಿ ಅಂತ ಹೇಳಿದ್ರು, ಅದಕ್ಕೂ ಕೊಡಲಿಲ್ಲ. ಅದಕ್ಕೋಸ್ಕರವಾಗಿಯೇ ವಕೀಲರ ಪರಿಷತ್ತಿನ ಸ್ಥಾಪನೆ ಮಾಡಿ ಅವ್ರ ಮುಖಾಂತರ ಒತ್ತಡ ಹಾಕಿದಾಗ ಆಗ ಸರ್ಕಾರ ಮಾಡಿದ್ಬಿಟ್ಟು ನಮ್ಮನ್ನು ಬೆಂಗಳೂರಿಗೆ ಮಾತುಕತೆ ಕರೀತು. ಅಲ್ಲಿ ಮಾತುಕತೆ ಕರೆದಾಗ ಯಾವುದೇ ರೀತಿಯ ಸ್ಪಂದನೆ ಸಿಗಲಿಲ್ಲ. ಅದಕ್ಕೆ ನಾವೇನು ಮಾಡಿದ್ವಿ, ಹೆಂಗೋ ನೀವು ಬೆಳಗಾವಿ ಬಂದೇ ಬರ್ತೀರಿ, ಅಲ್ಲಿ ನಮ್ಮ ಹೋರಾಟವನ್ನು ನಾವು ಹೆಚ್ಚು ಮಾಡ್ತೀವಿ ಅಂಥೇಳಿ ಆ ಪ್ರಕಾರವಾಗಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂಥ ದೊಡ್ಡ ಹೋರಾಟವನ್ನು 2024 ಡಿಸೆಂಬರ್ 10ನೇ ತಾರೀಕಿನ ನಾವೆಲ್ಲ ಕೈಗೊಂಡ್ವಿ. ಆ ಸಂದರ್ಭದಲ್ಲಿ ಸೇರಿದಂಥ ಲಕ್ಷಾಂತರ ಜನರ ಆಕ್ರೋಶ ಇದೆಲ್ಲ ನೋಡಿ ಸರ್ಕಾರದವರು 4 ಜನ ಮಂತ್ರಿಗಳು ಬಂದಿದ್ದರು. ನೀವು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದು ಬೇಡ, ನಿಮ್ಮ ಬೇಡಿಕೆಗಳನ್ನು ನಾವು ಗಮನಕ್ಕೆ ತರ್ತೇವೆ ಮುಖ್ಯಮಂತ್ರಿಗಳಿಗೆ ಅಂತಂದರು. ಬಂದಿರತಕ್ಕಂಥ ನಮ್ಮ ಹೋರಾಟಗಾರರು, ಇಲ್ಲ ಮುಖ್ಯಮಂತ್ರಿಗಳು ಹಾಗಾದ್ರೆ ವಿಧಾನಸೌಧ ಮುತ್ತಿಗೆ ಹಾಕೋದಿಲ್ಲ, CM ನಮ್ಮ ವೇದಿಕೆಗೆ ಬಂದು ನಮ್ಮ ಅಹವಾಲನ್ನು ಕೇಳಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಲಿ ಅಂತ ಆಗ್ರಹ ಮಾಡಿದರು. ಆದರೆ ಮುಖ್ಯಮಂತ್ರಿಗಳು ಬರಲಿಲ್ಲ. ಬಂದಂಥ ಸಚಿವರು ಮತ್ತು ಪೊಲೀಸ್ ಅಧಿಕಾರಿಗಳು ಇಲ್ಲ ಅವ್ರು ಬರಲಿಕ್ಕಾಗೋದಿಲ್ಲ ಅಂತಂದರು. ಆಯ್ತಂಗೆ ನಾವೇ ಹೋಗ್ತೀವಿ, ಹೋಗಿ ಮುಖ್ಯಮಂತ್ರಿ ಅಲ್ಲಿ ಇದ್ದಲ್ಲೇ ಹೋಗಿ ಮನವಿ ಕೊಡ್ತೀವಿ ಅಂಥೇಳಿ ನಾವೆಲ್ಲರೂ ಕೂಡಿ ಸಹಸ್ರಾರು ಸಂಖ್ಯೆಯಲ್ಲಿ ಚೆನ್ನಮ್ಮನ ನಾಮಸ್ಮರಣೆಯೊಂದಿಗೆ, ಬಸವ ನಾಮಸ್ಮರಣೆಯೊಂದಿಗೆ, ಹರ ಹರ ಮಹಾದೇವ ಎನ್ನುವಂಥ ಮಂತ್ರಘೋಷದೊಂದಿಗೆ ಫ್ರಂಟ್ ಲೈನು ವಕೀಲರು, ಅದರ ಹಿಂಭಾಗದಲ್ಲಿ ರೈತರು, ಆಮೇಲೆ ನಾವೆಲ್ಲ ಜನಪ್ರತಿನಿಧಿಗಳು, ಪೂಜರು ಕೂಡಿ ನಾವೆಲ್ಲ ಶಾಂತವಾಗಿ ಹೊಂಟಿದ್ವಿ ಕೈಯಲ್ಲಿ ಪತ್ರ ಹಿಡ್ಕೊಂಡು. ಈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬ್ಯಾರಿಕೇಡ್ ಹಾಕಿ ಪೊಲೀಸರು ಡ್ರೆಸ್ ಮೇಲೆ ನಮ್ಮ ಸಮುದಾಯದ ಮೇಲೆ ಏಕಾಏಕಿ ಲಾಠಿ ಚಾರ್ಜ್ ಮಾಡಿದರು. ಮಾರಣಾಂತಿಕವಾದಂಥ ಹಲ್ಲೆ ಅಂದರೆ ತಪ್ಪಲ್ಲ, ಅದು ಅಮಾನವೀಯ ಘಟನೆ. ಮುಖ್ಯವಾಗಿ ಯಾವುದೇ ಒಂದು ಲಾಠಿ ಚಾರ್ಜ್ ಮಾಡಬೇಕಾದ್ರೆ ಮುನ್ಸೂಚನೆ ಕೊಡಬೇಕಾಗತ್ತೆ, ಮಾಹಿತಿ ಕೊಳ್ಳಾರ್ದೆ ಲಾಠಿ ಚಾರ್ಜ್ ಮಾಡಿದ್ದು. ಅವತ್ತಿನ ಸಂದರ್ಭ ಆ ಘಟನೆ ಇಡೀ ಲಿಂಗಾಯತರ ಮೇಲಿನ ಮೊದಲ ದೌರ್ಜನ್ಯ ಸ್ವತಂತ್ರ ಬಂದ ಮೇಲೆ. ಅಂಥ ದೌರ್ಜನ್ಯ ಇದುವರೆಗೆ ಆಗಿಲ್ಲ. ಯಾಕೆ ನಾವು ಲಿಂಗಾಯತ ಎಂದು ಬೀದಿಗಳದು ಸಾಮಾಜಿಕ ನ್ಯಾಯ ಕೇಳೇ ಇಲ್ಲ. ರಸ್ತೆ ಆಗಲಿ, ದೇಶಕ್ಕೆ ಒಳ್ಳೆಯದಾಗಲಿ, ನೀರು ಕೊಡಲಿ, ರೈತರಿಗೆ ಒಳ್ಳೆಂತ ಕೇಳಿದ್ರೆ, ಅದರ ಪಂಚಮಸಾಲಿಗಳಂತೂ ಎಂದೂ ನಾವು ಬೀದಿಗಿಳಿದಿದ್ದೇ ಇಲ್ಲ. ಫಸ್ಟ್ ಟೈಮ್ ನಮ್ಮ ಸಮುದಾಯದ ನ್ಯಾಯಸ್ಥಳ ಬೀದಿಗಳಿದೆ. ಹಿಂದೆ ಅನೇಕ ಸರ್ಕಾರ ಇದ್ದಾಗೂ ನಾವು ಬೀದಿಗಳು ಹೋರಾಟ ಮಾಡಿದ್ವಿ. ಬೊಮ್ಮಾಯಿರ ಮನೆ ಮುಂದೆ 2 ಸಾರಿ ಮುತ್ತಿಗೆ ಹಾಕಿವಿ, ನಮ್ಮೇಲೆ ಏನಕ್ಕೆ ಕೇಸ್ ಹಾಕಲಿಲ್ಲ. ಯಡಿಯೂರಪ್ಪರ ಮುಂದೆ 10 ಲಕ್ಷ ಜನ ಶಕ್ತಿ ಪರೀಕ್ಷೆ ಮಾಡಿ ಯಾರನ್ನ ದೌರ್ಜನ್ಯ ಮಾಡಲಿಲ್ಲ. ಜಗದೀಶ್ ಶೆಟ್ಟರ್ CM ಇದ್ದಾಗ ವಿಧಾನಸೌಧ ಮುಂಬೈನ ಗೇಟನ್ನು ಮುರಿದು ನಮ್ಮರೆಲ್ಲ, ಅದು ಯಾವುದೇ ರೀತಿಯಾಗಿರ್ತದೆ ಕೇಸ್ ಹಾಕಲಿಲ್ಲ. ಬಟ್ ಈ ಸರ್ಕಾರ ಏಕಾಏಕಿ ಈ ರೀತಿಯಾಗಿರ್ತಕ್ಕಂಥ ದೌರ್ಜನ್ಯ ಮಾಡಿದ್ದು ನಮಗೆಲ್ಲ ಭಾಳ ನಿರಾಶೆ ಉಂಟಾಗಿದೆ. ಅಂಥ ಹೋರಾಟವನ್ನು ಹತ್ತಿಕ್ಕಲಿಕ್ಕೋಸ್ಕರ ಮಾಡಿರ್ತಕ್ಕಂಥ ಘಟನೆ ಆಕಸ್ಮಿಕವಾಗಿ ಮಾಡಿದ್ದಲ್ಲ.
ದ್ವೇಷ ಮಾಡ್ತಕ್ಕಂಥ ಘಟನೆ. ಆ ಉದ್ದೇಶಕ್ಕೆ ಅದೇ ಡಿಸೆಂಬರ್ 10ನೇ ತಾರೀಕು ಅದೇ ಬೆಳಗಾವಿಯಲ್ಲಿ ನಾವೆಲ್ಲ ಪಂಚಮಸಾಲಿಗಳು ಕೂಡಿಕೊಂಡು ಮತ್ತೊಮ್ಮೆ ಸರ್ಕಾರ ಮಾಡ್ತಕ್ಕಂಥ ಆ ದೌರ್ಜನ್ಯವನ್ನು ಖಂಡಿಸ್ಲಿಕ್ಕೋಸ್ಕರವಾಗಿ ಆ ದಿನವನ್ನು ಲಿಂಗಾಯತರ ಮೇಲಿನ ದೌರ್ಜನ್ಯ ದಿನ ಅಂಥೇಳಿ ನಾವೆಲ್ಲ ಆಚರಣೆ ಮಾಡ್ತಿದ್ವಿ. ಅವತ್ತು ನಾವೆಲ್ಲರೂ ಸಹ ಕೈಗೆ ಮತ್ತು ಬಾಯಿಗೆ ಕರಿ ಬಟ್ಟೆಯನ್ನು ಕಟ್ಟಿಕೊಂಡು ಬಲಗೈಯಲ್ಲಿ ಚೆನ್ನಮ್ಮನ ಧ್ವಜ ಇಟ್ಕೊಂಡು ಒಂದು ಮೌನ ಪಥಸಂಚಲನವನ್ನು ಮಾಡ್ತೀವಿ. ಎಲ್ಲಿಂದಪ್ಪ ಅಂದರೆ ಬೆಳಗಾವಿಯ ಗಾಂಧಿ ಭವನದಿಂದ ಬೆಳಗ್ಗೆ 10 ಗಂಟೆಗೆ ಬುಧವಾರ ದಿವಸ ಗಾಂಧಿ ಭವನದಿಂದ ಜಿಲ್ಲಾಧಿಕಾರಿಗಳು ಯಾವ ಸ್ಥಳ ತೋರಿಸ್ತಾರೋ ಅಲ್ಲಿವರೆಗೂ ಒಂದು ಮೌನ ಪಥಸಂಚಲನ ಮಾಡಿ ಆ ಡಿಸೆಂಬರ್ 10ರ ಘಟನೆಯನ್ನು ಖಂಡಿಸುವಂಥದ್ದು. ಮುಂದೆ ಯಾವುದೇ ಸರ್ಕಾರಗಳು ಯಾರೇ ಜನಾಂಗದವರು ಏನೇ ಹೋರಾಟ ಮಾಡಿದಾಗ ಈ ರೀತಿಯಾಗಿ ಕಾನೂನು ಬಾಹಿರವಾಗಿ ಯಾರ ಮೇಲೆ ಅಟ್ಯಾಚಾರ್ ಮಾಡಬಾರ್ದು. ಮತ್ತು ಪಂಚಮಸಾಲಿಗಳು ಸರ್ಕಾರ ನೀವು ಎಷ್ಟೇ ಹೋರಾಟವನ್ನು ಹತ್ತಿಕ್ಕೋ ಪ್ರಯತ್ನ ಮಾಡಿದ್ದಾಗ್ಯೂ ಸಹ ನಮ್ಮ ಹೋರಾಟ ನಿರಂತರ ಅಚಲ. ಅದು ನ್ಯಾಯ ಸಿಗೋವರೆಗೆ ಹೋರಾಟ ಮಾಡ್ತೀವಿ ಅಂತೇಳಿ ಮತ್ತೊಮ್ಮೆ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡೋ ಉದ್ದೇಶಕ್ಕೋಸ್ಕರವಾಗಿ ಆ 3 ಉದ್ದೇಶ ಇಟ್ಕೊಂಡೇ ಅವತ್ತು ನಾವು ಮೌನ ಪಥಸಂಚಲನವನ್ನು ಮತ್ತು ಮೌನ ಸತ್ಯಾಗ್ರಹವನ್ನು ಆ ಡಿಸೆಂಬರ್ 10ನೇ ತಾರೀಕು ಬುಧವಾರ ದಿವಸ ಮಾಡ್ತಿದ್ದೆ. ಹಾಗಾಗಿ ನಾಡಿನ ಎಲ್ಲ ನಮ್ಮ ಸಮಾಜ ಬಾಂಧವರು ಆ ಸಮಯದ ಕೊರತೆ ಇದೆ, ಹಾಗಾಗಿ ಕಡಿಮೆ ದಿನದಲ್ಲಿ ಇದನ್ನು ನಿರ್ಧಾರ ಮಾಡ್ಕೊಂಡಿವಿ. ಆ ಘಟನೆ ಮರಿಬಾರ್ದು. ಆ ಘಟನೆ ನುಂಗ್ಕೊಂಡು ಆ ಘಟನೆಯನ್ನು ಬಾಯ್ಬಿಟ್ಟು ಹೇಳಲಿಕ್ಕಾಗದೇ ಇರೋ ಕಾರಣಕ್ಕೋಸ್ಕರವಾಗೇ ಮೌನಕ್ಕೆ ಭಾಳ ದೊಡ್ಡ ಶಕ್ತಿ. ಹಾಗಾಗಿ ಮೌನದ ಮೂಲಕವಾಗಿ ಕರಿ ಬಟ್ಟೆಯನ್ನು ಕಟ್ಟಿಕೊಂಡು ಖಂಡಿಸುವ ಮೂಲಕವಾಗಿ ಒಂದು ಡಿಸೆಂಬರ್ 10ರ ಇಂದಿನ ದೌರ್ಜನ್ಯ ಘಟನೆಯನ್ನು ಖಂಡಿಸುವಂಥ ಚಳವಳಿಯನ್ನು ಹಮ್ಮಿಕೊಳ್ಳಲಾಗಿದೆ. ಹಾಗಾಗಿ ಹುಬ್ಬಳ್ಳಿ ಮಾಧ್ಯಮದ ಮೂಲಕವಾಗಿ ನಾಡಿನ ಜನರಿಗೆ ನಾನು ಕರೆ ಕೊಡ್ತೀನಿ. ತಾವೆಲ್ಲರೂ ಸಹ ಇದನ್ನೇ ನನ್ನ ಕರೆ ಅಂತ ತಿಳ್ಕೊಂಡು ನೀವೆಲ್ಲರೂ ಸ್ವಯಂ ಸ್ಫೂರ್ತಿಯಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಬೆಳಗಾವಿ ಬರಬೇಕು. ಆ ಒಂದು ಚಳವಳಿ ಮಾಡೋ ಸಂಬಂಧಪಟ್ಟ ಈಗಾಗಲೇ ಜಿಲ್ಲಾಧಿಕಾರಿಗಳು ಮತ್ತು ಹಿರಿಯ ಪೊಲೀಸ್ ಅಧಿಕಾರಿ ಜೊತೆಗೆ ಎಲ್ಲ ಒಪ್ಪಿಗೆ ಪಡ್ಕೊಂಡಿವಿ. ಶಾಂತವಾಗಿ ನಡೆಯುವಂಥ ಹೋರಾಟ ಇದೆ. ಆಗ ಧೈರ್ಯವಾಗಿ ತಾವೆಲ್ಲರೂ ನಮ್ಮ ಸಲುವಾಗಿ ಯಾರ್ಯಾರು ಅವತ್ತು ರಕ್ತ ಹರಿಸ್ಯಾರೆ, ಯಾರ್ಯಾರು ಕೈಕಾಲು ಮುರ್ಕೊಂಡಾರೋ ಅವ್ರು ನೊಂದೋರ ಜೊತೆ ನಾವು ಇದ್ದೀವಿ ಅನ್ನುವಂಥ ಸಂದೇಶವನ್ನು ತಿಳಿಸ್ಲಿಕ್ಕೋಸ್ಕರವಾಗಿ ನೀವೆಲ್ಲ ಬನ್ನಿ, ಭಾಗವಹಿಸಿ ಯಶಸ್ವಿಗೊಳಿಸ್ಕೊಡ್ರಿ ಅಂತೇಳಿ ಮತ್ತೊಮ್ಮೆ ನಾನು ಈ ಮಾಧ್ಯಮದ ಗೋಷ್ಠಿ ಮೂಲಕವಾಗಿ ಈಗಾಗಲೇ ನಿಮಗೆಲ್ಲ ಗೊತ್ತಿರ್ಬೋದು. ನಾವು ಡಿಸೆಂಬರ್ 10ನೇ ಘಟನೆ ಆದಮೇಲೆ ಅಂಬೇಡ್ಕರ್ ಪಾರ್ಕಲ್ಲಿ ಸುಮಾರು 1 ವಾರ ನಾವು ಸತ್ಯಾಗ್ರಹ ಮಾಡಿದ್ವಿ. ಉದ್ದೇಶ ಏನಿತ್ತು ಅಂತಂದರೆ ಈ ಘಟನೆಯನ್ನು ಖಂಡಿಸಿ ಮುಖ್ಯಮಂತ್ರಿಗಳು ಕ್ಷಮಾಪಣೆ ಕೇಳಿ ನಾಡಿನ ಸಮಾಜದ್ದು. ಎರಡನೇದ್ದು, ಯಾರು ಡ್ರೆಸ್ ಮೇಲೆ ಕಾನೂನುಬಾಹಿರ ಹಲ್ಲೆ ಮಾಡಿರಲ್ಲ ಅಂಥವ್ರನ್ನ ಸಸ್ಪೆಂಡ್ ಮಾಡಿರಿ ಅಂತಂದ್ವಿ. ಅವ್ರು ಸಸ್ಪೆಂಡ್ ಮಾಡಲಿಲ್ಲ, ಬಟ್ ಅವ್ರಿಗೆ ಅವಾರ್ಡ್ ಕೊಟ್ಬಿಟ್ರು. ಅದಕ್ಕೆ 9 ದಿನ ಕಾಲಾವಕಾಶ ಕೊಟ್ಟರು. ಅವ್ರು ಏನು ಸ್ಪಂದನೆ ಮಾಡಲಿಲ್ಲ. ಅದಕ್ಕೆ ಇನ್ನೇನು ನ್ಯಾಯದೇವತೆ ಮೊರೆ ಹೋದ್ವಿ. ನ್ಯಾಯಾಲಯದವರು 2 ಬಾರಿ ನಮ್ಮ ಅರ್ಜಿಯನ್ನು ಪುರಸ್ಕಾರ ಮಾಡಿಬಿಟ್ಟು ನಮಗೆ ಹೈಕೋರ್ಟು ಒಂದು ಹೊಸ ಆದೇಶ ಕೊಡ್ತು. ಕರ್ನಾಟಕ ಸರ್ಕಾರ ಮಾಡಿದ್ದು ಕ್ರಮ ಅದು ಸರಿಯಲ್ಲ. ಹಾಗಾಗಿ ಹೋರಾಟಗಾರರ ತಪ್ಪು ಅಥವಾ ಪೊಲೀಸ್ ತಪ್ಪು, ನ್ಯಾಯಾಂಗ ತನಿಖೆ ಆಗಲಿ ಅಂತ ನಮ್ಮದೊಂದು ಪ್ರೇಯರ್ ಇತ್ತು. ಆ ಪ್ರಕಾರವಾಗಿ ನ್ಯಾಯಾಂಗ ತನಿಖೆಗೆ ಹೈಕೋರ್ಟ್ ಆದೇಶ ಮಾಡ್ತು. ಆ ಪ್ರಕಾರ ನ್ಯಾಯಾಂಗ ತನಿಖೆ ಆಗಿದೆ. ಆ ವರದಿ ಕೊಟ್ಟಿದ್ದಾರಂತ ಸುದ್ದಿ ಐತೆ. ವರದಿ ಗೊತ್ತಿರೋದು ಏನಾಗಿದೆ ಅಂತೇಳಿ ನಿನ್ನೆ ಯಾರೋ ಹೇಳ್ತಾಯಿದ್ರು ವರದಿ ಬಂದು ಕೊಟ್ಟಿದ್ದಾರೆ ಅಂತೇಳಿ. ಒಬ್ಬ ನಿವೃತ್ತ ನ್ಯಾಯಮೂರ್ತಿಗಳು ತನಿಖೆ ಮಾಡಿದ್ದಾರೆ. ನಮ್ಮ ನಾಡಿನ ಎಲ್ಲ ಯಾರ್ಯಾರೋ ಹೋರಾಟದಲ್ಲಿ ಹಲ್ಲೆಗೊಳಪಟ್ಟರೋ ಅವರೆಲ್ಲರೂ ಸಹ ಸಾಕ್ಷಿ ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾಗಿ ತನಿಖೆ ವರದಿಯನ್ನು ನಿವೃತ್ತ ನ್ಯಾಯಮೂರ್ತಿಗಳು ಸರ್ಕಾರಕ್ಕೆ ಸಲ್ಲಿಸಿದಾರಂತ ಸುದ್ದಿ ಐತಿ. ಅದು ನ್ಯಾಯದ ಮೂಲಕ ನಾವು ನೈತಿಕವಾಗಿ ಗೆದ್ದಿದ್ದೀವಿ ಈಗಾಗಲೇ. ಈಗೇನಪ್ಪ, ಡಿಸೆಂಬರ್ 10ರ ಘಟನೆ ಎಂದೂ ಮರು ಕಳಿಸಬಾರ್ದು ಅನ್ನೋ ಉದ್ದೇಶಕ್ಕೆ ಆ ಘಟನೆ ಖಂಡಿಸಿ ಡಿಸೆಂಬರ್ 10ರ ನಾವು ಹೋರಾಟ ಮಾಡ್ತೀವಿ.